ಸಂಡೇ ಮಾರ್ನಿಂಗ್ 8 o'clock ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಲೇಜಿ ಡೇ ಹೆಂಗಿದೆಯೋ ಹಾಗೆ ಇವತ್ತು ತುಂಬ ಕೆಲಸನೂ ಕೂಡ ಇದೆ. ಸೊ ಇವಾಗ ಫಸ್ಟು ಬೆಳಗ್ಗೆ ಬಂದು ಕಾಫಿ ಮಾಡ್ತಾ ಇದ್ದೀನಿ. ಸೊ ಕಾಫಿ ಕುಡ್ಕೊಂಡು ಹೋಗಿ ಒಂದು ಎನರ್ಜಿ ತೊಗೊಂಡು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫುಲ್ ಕ್ಲೀನಿಂಗ್ ನಡೀತಿದೆ ಆಲ್ರೆಡಿ ಒಂದು 4-5 ಡೇಸಿಂದ ಅಂತೂ. ಸೊ ಹಾಗೆ ನಿಮಗೆ ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿರ್ತೀನಿ ನಾನು, ಹೆಲ್ಪರ್ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು. ನನ್ನ ಕತೆ ಅಂತೂ ಗೋವಿಂದ, ಇವಾಗ ಅಷ್ಟೊಂದು ಕೆಲಸ ಇದೆ. ಸೊ ಬನ್ನಿ ಇವತ್ತು ಡೇ ಹೇಗಿರುತ್ತೆ ಸಂಡೇ, ಸೊ ನೋಡೋಣ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡೋಂತೀನಿ ಏನು ತನಕ ನೋಡಿ. ಸೊ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಎಷ್ಟು ಕೆಲಸ ಆಗುತ್ತೋ, ಎಷ್ಟು ಟಯರ್ಡ್ ಆಗ್ತೀನೋ, ಸೊ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕೀಪ್ ವಾಚಿಂಗ್. ಫ್ರೆಂಡ್ಸ್, ಇವಾಗ ಟೆರೇಸ್ ಮೇಲೆ ಬಂದೆ. ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಹಾಗೆ ಇಲ್ಲಿ ಹಂಚುಗಳ ಹತ್ರ ಎಲ್ಲ ತೊಳ್ಕೊಂಡು ನೀಟಾಗಿ ಬರಬೇಕು. ಯಾಕಂದರೆ ಅರ್ಧ ಈ ಪಾರಿವಾಳದ ಪಿಕ್ಕಿರಿ ಜಾಸ್ತಿ ಇರುತ್ತೆ ಮೇಲೆಲ್ಲ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಹಾಗೆಯೇ ಪ್ಲೀಸ್ ಇಗ್ನೋರ್ ಮೈ ಫೇಸ್. ಹಾಗೆ ಎದ್ದು ಎಣ್ಣೆ ಬೇರೆ ಹಾಕೊಬಿಟ್ಟಿದ್ದೀನಿ. ಸೊ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ರೆ ಅಷ್ಟೇ. ಇಲ್ಲಿಂದ ಇನ್ನು ಫುಲ್ಲು ಕೆಳಗಡೆ ತನಕನೂ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ನನಗೆ ಸ್ಟೆಪ್ಸ್ ಎತ್ಕೊಂಡು ಬಂದೆ, ಸುಸ್ತಾಗ್ತಿದೆ, ಅದೇನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಮಾಡ್ತೀನಿ ನಾನೇನಿಲ್ಲ, ಬಟ್ ಯಾವಾಗಲೂ ವೀಡಿಯೋ ಮಾಡಿಲ್ಲ ಅಷ್ಟೇ. ಅದಕ್ಕೂ ಮುಂಚೆ ಎಲ್ಲನೂ ಅವ್ರು ಬಯದೇ ಇರೋಕ್ಕೂ ಮುಂಚೆಯಿಂದನೂ ನಾನೇ ಮಾಡ್ತಿದ್ದು. ಹಾಗೆಯೇ ಈಗ ಅವ್ರು ಬಿಟ್ಟು ಸುಮಾರು ದಿನ ಆಯಿತು, ಆವಾಗಲೂ ಇಲ್ಲೆಲ್ಲ ಬಂದು ಕ್ಲೀನ್ ಮಾಡಿದ್ದೀನಿ. ಸೊ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ನಾನು ಫಿಕ್ಸ್ ಆಗಿಬಿಟ್ರೆ ಇವತ್ತು ಇದು ಮಾಡಬೇಕು ಅಂತ ಫುಲ್ ಮಾಡೇ ಮುಗಿಸ್ತೀನಿ. ನನಗೇನು ಅಷ್ಟಿದಾಗಲ್ಲ, ಬಟ್ ಆಮೇಲೆ ಟಯರ್ಡ್ ಫೀಲ್ ಆಗುತ್ತೆ, ಮಾಡುವಾಗ ಏನೋ ಗೊತ್ತಾಗಲ್ಲ. ಸೊ ಬನ್ನಿ, ಅಲ್ಲಿ ನೋಡಿ ಪಾರಿವಾಳದ ಪಿಕ್ಕಿ ಅಂತ ಹೇಳಿದ್ನಲ್ಲ, ಅಲ್ಲಿದೆ ಪಾರಿವಾಳ. ಸೊ ಅದೇ ನಮ್ಮ ಟೆರೆಸ್ನೆಲ್ಲ ಗಲೀಜು ಮಾಡೋದು ಕಾಣ್ತಿದೆ ಅಂತ ಅನಿಸುತ್ತೆ ವೀಡಿಯೋಗೆ. ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ. ಈಗ ಫುಲ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ತಂದು ಕ್ಲೀನ್ ಮಾಡಿ ನೋಡೋಣ ಹಿಂಗಾಗುತ್ತೆ ಇವತ್ತಿನ ಬ್ಲಾಗ್ ಅಂತ ನಿಮ್ಮ ಜೊತೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ವೆದರ್ ಸ್ವಲ್ಪ ಓಕೆ, ತುಂಬ ಬಿಸಿಲಿತ್ತು ಅಂದರೆ ಆಗಲ್ಲ ಟೆರೆಸ್ ಮೇಲೆ ಬರೋಕ್ಕೆ. 9:05 ಈಗ ಟೈಮು. ಸೊ ಓಕೆ, ವೆದರ್ ಸ್ವಲ್ಪ, ಇಲ್ಲಾಂದರೆ ಇಷ್ಟೊತ್ತಿಗೆ ಬಿಸಿಲೇ ಬಂದುಬಿಡ್ತಿತ್ತು ಒಂದು ಟೈಮು. ಹಿಂಗಿದ್ರೆ ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಈಗ ಪೈಪ್ ಇಟ್ಕೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಪೈಪ್ ಹಾಕ್ತಾಯಿದ್ದಾರೆ, ಕೆಳಗಡೆಯಿಂದ ಮೋಟ್ರಲ್ಲಿ ಪೈಪ್ ಹಾಕ್ಕೊಡ್ತಾ ಇದ್ದಾರೆ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಆಮೇಲೆ ಸಿಗ್ತೀನಿ. ಕೆಲಸ ಎಲ್ಲ ಮಾಡ್ತಾ ಹೊಂದ್ರೆ ಚಿನ್ನು ಬರ್ತಾ ಇಲ್ಲ. ನನ್ನ ಹಸ್ಬೆಂಡ್ ಅಲ್ಲಿ ಪೈಪ್ ಹಾಕ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಮೇಲೆಲ್ಲ ನನ್ನ ಹಸ್ಬೆಂಡ್ ಪೈಪ್ ಹಾಕ್ಕೊಟ್ಬಿಟ್ಟು ಅವರು ಕೂಡ ಮೇಲ್ಗಡೆ ಬಂದರು ನಂಗೆ ಹೆಲ್ಪ್ ಮಾಡೋದಕ್ಕೆ ಅಂತ. ಯಾಕಂದರೆ ಫುಲ್ ಟೆರೆಸ್ ಎಲ್ಲ ನಾನು ಒಬ್ಬಳೇ ತೊಳೆಯೋದು ಅಂದರೆ ತುಂಬ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅವರು ಹೆಲ್ಪ್ ಮಾಡೋಕ್ಕೆ ಬಂದರು. ಆಯಿತು, ನಾನೊಂದು ಸ್ವಲ್ಪ ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನು ಅಲ್ಲೆಲ್ಲ ಕಟ್ಟೆ ಇದೆ ನೋಡಿ. ಸೊ ಅಲ್ಲೆಲ್ಲ ಫುಲ್ಲು ಪಾರಿವಾಳೆಲ್ಲ ಗಲೀಜು ಮಾಡಿಬಿಟ್ಟಿರ್ತಲ್ವ, ಅದಕ್ಕೆ ಬ್ರಷ್ ಎಲ್ಲ ಇಟ್ಕೊಂಡು ಅಲ್ಲೆಲ್ಲ ಫುಲ್ ಕ್ಲೀನಾಗಿ ಜಸ್ಟ್ ಆ ಥರ ಬ್ರಷ್ ಮಾಡಿದ್ರೆ ಹೋಗುತ್ತೆ, ಇನ್ನೇನು ಗಲೀಜಿಲ್ಲ. ಅಲ್ಲಿ ಸ್ವಲ್ಪ ಒಂದು ಕಡೆ ಅಷ್ಟೇ. ಸೊ ಅದಕ್ಕೆ ಹತ್ರ ಬ್ರಷ್ ಮಾಡಿಕೊಡ್ತಾ ಇದ್ದೀನಿ. ಅವ್ರು ಆ ರೀತಿ ಎಲ್ಲ ಮಾಡಲ್ಲ, ಸುಮ್ಮನೆ ನೀರು ಹಾಕೊಂಡು ಹೊಂಟೋಗ್ಬಿಡ್ತಾರೆ. ಸೊ ಅದಕ್ಕೆ ನಾನು ಹಂಚು ಹತ್ರ ಎಲ್ಲ ನೀಟಾಗಿ ನೀರು ಹಾಕಿ. ಬಟ್ ಇವಾಗ ಹಂಚು ಅಷ್ಟೊಂದು ಕೊಳೆ ಆಗಿಲ್ಲ, ಧೂಳೆಲ್ಲ ಕುಂತಿಲ್ಲ, ಯಾಕಂದರೆ ಮಳೆ ಬಂತಲ್ವ ನೈಟೂ ಕೂಡ. ಸೊ ಅಷ್ಟೊಂದೆಲ್ಲ ಏನು ಕೊಳೆ ಆಗಿಲ್ಲ. ಬಟ್ ಆದರೂ ನಾನು ಫುಲ್ಲೆಲ್ಲ ನೀರು ಹಾಕ್ತಾಯಿದ್ದೆ, ಈ ರೀತಿ ಎಲ್ಲ ಕಟ್ಟೆ ಮೇಲೆಲ್ಲ ಉಜ್ಕೊಡ್ತಾ ಇದ್ದೆ. ಆಲ್ರೆಡಿ ಹೇಳ್ಬೇಕಂದ್ರೆ 4-5 ಡೇಸಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಮೇಲ್ಗಡೆ ಎಲ್ಲ ಧೂಳೆಲ್ಲ ಹೊಡ್ಕೊಂಡು ಫುಲ್ ಮನೆ ಮತ್ತು ಮೇಲ್ಗಡೆ ಕಿಟಕಿ ಬಾಗ್ಲಂತಾರೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಒಬ್ಬಳೇ ಬಂದಿದ್ದೆ. ಸೊ ಅದಕ್ಕೆ ಇವತ್ತು ಇನ್ನೂ ಎಲ್ಲ ಫುಲ್ ನೆಲ ಎಲ್ಲ ಸೀಟೋದಿದೆ ಮೇಲ್ಗಡೆ ಫುಲ್ಲು ಬಾಲ್ಕನಿ ಅಂತ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ನಾನೇ ಟೆರೆಸು ಮತ್ತು ಬಾಲ್ಕನಿ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬಂದರು ಪಾಪ. ಸೊ ಅವರೆಲ್ಲ ಮೇಲೆ ತಾರಸಿ ಎಲ್ಲ ತೊಳಿತಾಯಿದ್ರು, ಮಳೆನೂ ಬಂತು. ಅಷ್ಟರಲ್ಲಿ ನಾನು ಮೇಲಿಂದೆಲ್ಲ ರೈಲಿಂಗ್ಸು ಹಾಗೆಯೇ ಫುಲ್ಲು ನೆಲ ಎಲ್ಲ ಸೀಟ್ಕೊಂಡು ಬರ್ತಾಯಿದೆ, ಕಸ ಎಲ್ಲ ಗುಡ್ಸಾಗಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಮೇಲಿಂದ ಈಗ ಬಂದು ಮೇಲ್ಗಡೆ ಲಾಸ್ಟ್ ರೂಮು ಬ್ಯಾಲೆನ್ಸ್ ಇಟ್ಟಿದ್ದೆ ನಾನು, ಕಿಟಕಿ ಮತ್ತು ಬಾಗಿಲೆಲ್ಲ ಸೀಟ್ ಇರಲಿಲ್ಲ. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಬಂದೆ ನಾನು. ಸೊ ಅಲ್ಲಲ್ಲೇ ವೀಡಿಯೋನ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲ್ಲ ಕೆಲಸ ಮಾಡೋ ಟೈಮಲ್ಲಿ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟಿಂಗ್ ಕ್ಲಿಪ್ಪಿಂಗ್ಸ್ ಈ ರೀತಿ ತೊಗೋತಾ ಇರ್ತೀನಿ ಅಂತ ಹೇಳ್ಬೋದು. ಸೊ ಇವಾಗ ಫುಲ್ಲು ಎಲ್ಲ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ನೀಟಾಗೆಲ್ಲ ಒರೆಸ್ತಾ ಇದ್ದೀನಿ. ಇವಾಗ ನಾನೇನಿಲ್ಲ, ವೀಕ್ಲಿ ಒನ್ಸ್ ಮಿಸ್ ಮಾಡ್ದಂತೆಯೇ ಪ್ರತಿಯೊಂದು ಈ ಕಡೆ ನಮ್ಮ ರೂಮ್ ಅಪೋಸಿಟ್ ಇದೆಯಲ್ಲ ಇನ್ನೊಂದು ರೂಮು, ಅದು ಎಲ್ಲ ಒರೆಸ್ತೀನಿ. ಯಾಕಂದರೆ ಏನು ಗಲೀಜಾಗಿರಲ್ಲ. ನಮ್ಮ ರೂಮ್ ಮಾತ್ರ 2 ಇಲ್ಲ 3 ಸಲ ಈ ಥರ ಒರೆಸ್ಕೋತಾ ಇರ್ತೀನಿ. ಯಾಕಂದರೆ ಇಲ್ಲೆಲ್ಲ ಅಥವಾ ಬೇರೆ ಕಡೆ ಎಲ್ಲ ಏನು ಅಷ್ಟೊಂದು ಗಲೀಜು ಆಗಿರಲ್ಲ, ಯಾರೂ ಏನು ಹೋಗಲ್ಲ. ನೆಲ ಆಗಿರಲ್ಲ ಏನೂ ಕೂಡ ಜಾಸ್ತಿ, ಯಾರು ಏನು ತುಳಿಯಲ್ಲ. ನೈಟ್ ಬಂದಲ್ಲೆಲ್ಲ ಮಲ್ಕೋತಾರೆ. ನಮ್ಮ ರೂಮಲ್ಲಿ ಅಂದರೆ ನನ್ನ ಮಕ್ಕಳು ಬರ್ತಾ ಇರ್ತಾರೆ,
ಅಲ್ಲಂಡಿರ್ತೀವಿ ಇಲ್ಲಂಡಿರ್ತೀವಿ ಧೂಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರ್ತೀನಿ. ಸೊ ಇಲ್ಲಿ ಏನು ಮೇಲೆ ನಮ್ಮ ರೂಮಲ್ಲಿ ನಮ್ಮ ರೂಮು ಅಷ್ಟೇ ಎಲ್ಲೋ ಒಂದು ಸಲ 2 ಟೈಮ್ಸ್ ಆ ರೀತಿ ಸೀಟು ಅಂಥದ್ದು 1 ಟೈಮ್ ಒರೆಸಿದ್ರು ಕೂಡ ಒಂದು ಟೈಮ್ ತುಂಬ ಚೆನ್ನಾಗೇ ಇರುತ್ತೆ. ಮೇಲೆ ನಾವು ರೇರು ನಾವು ಮಲ್ಕೊಳಕ್ಕೆ ಅಷ್ಟೇ ನೈಟ್ ಬರೋದು, ಮಧ್ಯಾಹ್ನದ ನಾನು ಅಷ್ಟೇ ಬರೋದು, ನನ್ನ ಹಸ್ಬೆಂಡು ಕೂಡ ಎಲ್ಲ ರೇರ್ ಅವ್ರ ಮೇಲ್ಗಡೆ ಬರೋದೇನಾದರೂ ಎಲ್ಲರೂ ಹೋಗ್ಬೇಕಂದಾಗ ಆ ರೀತಿ ಅಷ್ಟೇ. ಮಲ್ಕೊಳ್ಳೋಕ್ಕೆಲ್ಲ ಏನಿದ್ರು ನಾನೇ ಬರೋದು ಮಧ್ಯಾಹ್ನದ ಹೊತ್ತು. ಇನ್ನು ಯಾರು ಇಲ್ಲೆಲ್ಲ ಏನು ಓಡಾಡಲ್ಲ ಅಷ್ಟೊಂದು. ಕೆಳಗಡೆನೇ ನಾವು ಡೈಲಿ ಮಾಪ್ ಮಾಡ್ತೀನಿ. ಸೊ ಮೇಲ್ಗಡೆ ಎಲ್ಲ ಏನು ಡೈಲಿ ಇದು ಮಾಡಿಕೊಂಡು ತಲೆ ಎಲ್ಲ ಕೆಡ್ಸ್ಕೊಳ್ಳಲ್ಲ. ವೀಕ್ಲಿ ಒನ್ಸ್ ಅಷ್ಟೇ ಫುಲ್ಲು ನೀಟಾಗಿ ಬಾಲ್ಕನಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತೀನಿ. ಸೊ ಇವಾಗೇನಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ನಿಜವಾಗ್ಲೂ ಅವ್ರು ಬಿಟ್ಟಾಗ ನಾನು ಓಪನ್ನಾಗಿ ಹೇಳ್ಕೊತೀನಿ, ತುಂಬ ಅಂದರೆ ತುಂಬ ಮೈಕೈ ನೋವ್ತಾಯಿತ್ತು. ಎಷ್ಟು ನೋವ್ತಾಯಿತ್ತು ಅಂದರೆ ನಿಜವಾಗ್ಲೂ ಅದನ್ನು ಹೇಳೋದಕ್ಕಾಗಲ್ಲ, ಅಷ್ಟೊಂದು ಮೈಕೈ ನೋವು ಬಂದುಬಿಟ್ಟಿದ್ದು. ನಾನು ಹಾಸ್ಪಿಟಲ್ಗೆಲ್ಲ ಹೋಗಿ ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ಇಷ್ಟೊಂದೆಲ್ಲ ಕೆಲಸ ಮಾಡಿ ತುಂಬ ವರ್ಷಗಳೇ ಆಗಿತ್ತು ನಾನು. ಯಾಕಂದರೆ ಇವಾಗ ರೆಗ್ಯುಲರಾಗಿ ನಮ್ಮ ಮನೇಲಿ ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡೋದಲ್ವ, ಸೊ ಅಭ್ಯಾಸ ತಪ್ಪೋಗಿತ್ತು. ಸೊ ಅದರಿಂದ ಸೊ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಈಗ ನೋಡ್ತಾ ಇರ್ಬೋದು ನೀವು. ಸೊ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಮನೆಗೆ, ಗ್ರೋಸರಿ ಶಾಪಿಂಗ್, ಹಾಗೆಯೇ ಸಣ್ಣ ಪುಟ್ಟ ಎಲ್ಲ ಶಾಪಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮೇನ್ ಮನೆಗೇನೆ, ಇನ್ನೇನು ನಮಗೇನು ಪರ್ಸನಲ್ ಶಾಪಿಂಗ್ ಏನಿಲ್ಲ ಅಲ್ವಾ? ಯಾರು ಕೊಡಿಸ್ತೆ ನನಗೆ ಏನು ಕೊಡಿಸಲ್ಲಂತೆ. ಸೊ ಅದಕ್ಕೆ ಇವಾಗ ಹೊರಟಿವಿ. ಟೈಮ್ ಬಂದು ಎಷ್ಟು ಚೆನ್ನಾಗಿ ಟೈಮು ಇನ್ನೇನು 12 o'clock, ಇನ್ನೊಂದು 10 minutes ಇದೆ ಅಷ್ಟೇ. ಸೊ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇಷ್ಟೊತ್ತಾಯಿತು ಮನೆಯಿಂದೆಲ್ಲ ಹೊರಡೋಷ್ಟರಲ್ಲಿ ಕೆಲಸ ಮುಗಿಸ್ಬಿಟ್ಟು. ಸೊ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಅಷ್ಟು ಮಾಡಿ ಮುಗಿಸಿದ್ರೆ ಹಬ್ಬಕ್ಕೆ ನನ್ನ ಕೆಲಸ ಅರ್ಧ ಕಂಪ್ಲೀಟ್ ಆದಂಗೆ. ಇನ್ನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದು ನಾಳೆ ಮಾಡ್ಕೋತೀನಿ. ಸೊ ಅದೊಂದು ಮೇನ್ ಟಾಸ್ಕ್ ನನಗೆ. ಸೊ ಅದು ಬಿಟ್ಟರೆ ಇವತ್ತು ಲೈಟಾಗಿ ಸ್ವಲ್ಪ ಕೆಲಸ ಇದೆ, ನೋಡೋಣ ಹೆಂಗಾಗುತ್ತೆ ಇವತ್ತು, ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನನಗೆ ಎಂಟು ತನಕ ನೋಡಿ. ಸೊ ಎಲ್ಲಿ ಹೋಗ್ತೀವಿ, ಏನು ಎತ್ತ ಏನೆಲ್ಲ ಶಾಪ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಅಲ್ವಾ ಚಿನ್ನು? ಮಾತಾಡಾಯ್ತು. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ಹಿಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಮಾರ್ಕೆಟ್ ಹತ್ರ ಬಂದ್ವಿ ನಾವು. ಸೊ ಬಂದಮೇಲೆ ಇದಕ್ಕೆ ಏನಂತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೇಮ್ ಕೇಳ್ಕೊಂಡಿದ್ದೆ, ಬಟ್ ಆದರೂ ಮರ್ತೋಗ್ಬಿಟ್ಟಿದೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಬಂದೆ. ಇದು ಬಾಡಿಗೆ ತುಂಬ ತಂಪಂತೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಏನಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿರ್ತೀರಾ, ಯಾಕಂದರೆ ನಾನೇ ಇಷ್ಟು ವರ್ಷ ಆದರೂ ಒಂದು ದಿನ ತಿಂದಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ನನಗೆ ತಿನ್ನಬೇಕು ಅಂತ ಅನಿಸಿರಲಿಲ್ಲ. ಬಟ್ ಹಾಗೆ ತೊಗೊಳೋರು ಯಾರಾದರೂ ಚಿಕ್ಕ ತೊಗೋಬೇಕಂತೆ, ದಪ್ಪದಿರೋದೆಲ್ಲ ತೊಗೋಬಾರ್ದಂತೆ, ಅದು ಟೇಸ್ಟಾಗಿ ಚೆನ್ನಾಗಿರುತ್ತಂತೆ. ಬಟ್ ನಾನು ನಿಜವಾಗ್ಲೂ ಇಷ್ಟ ಆಗ್ತಿರ್ಲಿಲ್ಲ. ಈಗ ಎಲ್ಲ ಚೆನ್ನಾಗಿರುತ್ತೆ, ಬಾಡಿಗೂ ಹೆಲ್ತ್ಗೂ ಕೂಡ ಎಲ್ಲ ಒಳ್ಳೇದು ಅಂತ ಹೇಳಿದ್ಮೇಲೆ ಓಕೆ ಒಂದ್ಸಲ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ನನಗೆ ಓಕೆ ಅನ್ನಿಸ್ತು. ಇನ್ನೊಂದ್ಸಲ ಟ್ರೈ ಮಾಡಿದ್ಮೇಲೆ ನಾನು ಒಪಿನಿಯನ್ ಹೇಳ್ತೀನಿ. ಸೊ ಇವಾಗ ಅದನ್ನೆಲ್ಲ ತಿನ್ಕೊಂಡು ನಾನು ಲೀಸ್ಟ್ ಕೂಡ ಮಾಡ್ಕೊಂಡು ಬಂದಿದ್ದೆ ಅಲ್ವಾ. ಸೊ ಮನೆಯಿಂದ ಏನೇನು ಬೇಕು, ಗ್ರೋಸರಿ ಶಾಪಿಂಗ್ ಏನೇನು ತೊಗೋಬೇಕು ಸಾಮಾನು ಮನೆಗೆ ಅಂತ ಹೇಳ್ಬಿಟ್ಟು, ಐಟಮ್ಸು. ಸೊ ಅದಕ್ಕೋಸ್ಕರ ಅದನ್ನು ಅಲ್ಲಿ ಶಾಪ್ಗೆ ಕೊಟ್ಬಿಟ್ಟು, ಯಾವ ಶಾಪಿಗೆ ಕೊಟ್ಟಿದ್ದೀನಿ ಏನು ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿಗೆ ಕೊಟ್ಬಿಟ್ಟು ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂದರೆ ಹೂವು ಮತ್ತು ತರಕಾರಿ ಈ ರೀತಿ ಎಲ್ಲ ತೊಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಮನೆಗೆ ಬೇಕಲ್ವಾ. ಸೊ ನಾನು ಹಸ್ಬೆಂಡ್ ಈ ರೀತಿ ಗ್ರೋಸರಿ ಶಾಪಿಂಗ್ ಬರ್ತಾ ಇರ್ತೀವಿ. ನನ್ನ ರೆಗ್ಯುಲರಾಗಿ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಾಗಿರುತ್ತೆ. ಸೊ ಅದಕ್ಕೆ ಬಂದ್ವಿ. ಹಾಗೆ ರಿಲಿಯನ್ಸ್ಗೂ ಕೂಡ ಲಾಸ್ಟ್ ಟೈಮ್ ಹೋಗಿದ್ವಿ ಫುಲ್. ಈಗ ಅವಾಗೆಲ್ಲ ಏನು ಮಾಡ್ತಾಯಿದ್ವಿ, ಯಾವಾಗಲಾರು ಹೋದರೆ ಏನಾದ್ರು ಒಂದು ಮನೇಲಿ ಐಟಮ್ಸ್ ಇಲ್ಲ ಅಂದರೆ ತೊಗೊಂಡು ಬರ್ತಾಯಿದ್ವಿ ಅಷ್ಟೇ. ಫುಲ್ ತೊಗೊಂಡು ಬರೋಕ್ಕೆ ಹೋಗ್ತಿರಲಿಲ್ಲ. ಬಟ್ ಲಾಸ್ಟ್ ಟೈಮು ಫುಲ್ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ನಿಜವಾಗ್ಲೂ ನನಗೆ ಡಿಸಪಾಯಿಂಟ್ ಆಯಿತು. ನಾನು ಓಪನ್ ರಿವ್ಯೂ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾವಿವಾಗ ಹೋಗಿ ಬೇರೆ ಶಾಪಿಗೆ ಅಲ್ಲಿ ನಾನು ಲೀಸ್ಟ್ ಕೊಟ್ಟಿದ್ದೀನಿ ಅಲ್ವಾ, ಅಲ್ಲಿರೋ ಒಂದು ಸಾಮಾನು ಕ್ವಾಲಿಟಿಗೂ ಏನೇ ಆಗಿರ್ಬೋದು, ಹಸಿರು ಬೇಳೆ ಕಡಲೆಬೇಳೆ ಈ ರೀತಿ ಎಲ್ಲ ತೊಗೋತೀವಲ್ವ ನಾವು. ಸೊ ಆ ಕ್ವಾಲಿಟಿಗೂ ಈ ರಿಲಿಯನ್ಸಲ್ಲಿರೋ ಕ್ವಾಲಿಟಿ ತುಂಬ ಸೆಕೆಂಡ್ ಕ್ವಾಲಿಟಿ ಅಂತ ನನಗನ್ನಿಸ್ತು. ಕಲರೆಲ್ಲ ಚೇಂಜು, ಕ್ವಾಲಿಟಿ ಚೇಂಜು. ಸೊ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೇ ಇಲ್ಲ, ಇಲ್ಲಿಗೆ ಹೋಗೋಣ, ಫುಲ್ಲು ತೊಗೊಳ್ಬೇಕಲ್ವ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ನಾವು ಲೀಸ್ಟ್ ಕೊಟ್ಬಿಟ್ಟು ಹೋಗಿದ್ದೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಎಷ್ಟಂದ್ರೆ ಇವಾಗ 2 o'clock ಆಯಿತು, 1 ನಿಮಿಷ ಆಯಿತು. 9,10,000 ಗಂಟೆ ಆಯಿತು. ಆಯಿತು ಇಲ್ಲೇ 8,000 ಆಯಿತು ಇರಿ. ಸೊ ಫ್ರೆಂಡ್ಸ್, ಇವಾಗ ಹೊರಟ್ವಿ.
ನೋಡ್ತಾ ಇರ್ಬೋದು. ಹಾಗೆ ಹಿಂದೆ ಟಿಕ್ಕಿಲು ಕೂಡ ಇದೆ, ತರಕಾರಿ ಹಾಗೆ ಮನೆಗೆ ಏನೇನು ಬೇಕು ಗ್ರೋಸರಿ ಶಾಪಿಂಗು ಪ್ರತಿಯೊಂದು ಆಯಿತು. ಸುಸ್ತಾಗೋಯ್ತಪ್ಪ ನಮಗಂತೂ. ನಾನು ತೋರಿಸಿದ್ನಲ್ಲ ಅದೇ ಶಾಪಲ್ಲಿ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ. ಬಟ್ ಈ ಸಲನೇ ತುಂಬ ಲೇಟ್ ಆಯಿತು. ಇಷ್ಟು ದಿನ ನಾವು ಬೇರೆ ಕಡೆ ಎಲ್ಲ ತೊಗೊಂಡು ಬರೋಷ್ಟು ಲಾಸ್ಟಲ್ಲಿ ತೊಗೊಂಡು ಬರ್ತಾ ಇದ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬಿಸಿಲು ಬಂತು, ನಾವು ಬರುವಾಗ ಬಿಸಿಲೇ ಇರಲಿಲ್ಲ, ಇವಾಗ ಬಿಸಿಲು ಬಂದಿದೆ. ಸೊ ಮನೇಲಿ ಇನ್ನೂ ಕೆಲಸ ಇದೆ. ಇದನ್ನು ಮತ್ತೆ ಆ ಪ್ಲೇಸ್ಗೆ ಇಡೋದಿದೆಯಲ್ಲ, ಅದು ನನಗಿನ್ನೊಂದು ದೊಡ್ಡ ಟಾಸ್ಕ್ ಅಲ್ವಾ ಚಿನ್ನು? ಈ ಸರಿ ಕಮ್ಮಿ ಆಗೋಯ್ತು. ಸಾಮಾನು ಐಟಮೇ ಬರ್ದಿಲ್ಲ ಜಾಸ್ತಿನೇ ಈ ಸರಿ. ಐಟಮ್ ಬರ್ದಿಲ್ವಾ? ಐಟಮ್ ಬರ್ದಿಲ್ವಾ? ಕೆಜಿ ಕಮ್ಮಿ ಆಗೈತಾ? ಏನು ಬರ್ದೇ ಇಲ್ಲ ನೀನು. ಏನು ಅದೇ ಇದಕ್ಕೆ ಗೊತ್ತು. ಫ್ರೆಂಡ್ಸ್ ಏನಂತ ಹೇಳಿದೆ ಅಂದರೆ, ಈ ಸಲ ತುಂಬ ಕಮ್ಮಿ ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಬಟ್ ನಾರ್ಮಲ್ ಯಾವ ರೀತಿ ಪ್ರೈಸ್ ಆಗುತ್ತೆ ಹೈ ಪ್ರೈಸ್ ಹಂಗೆ ಆಯಿತು. ಕಮ್ಮಿ ಏನಾಗಲಿಲ್ಲ, ಅದಕ್ಕೆ ಆ ರೀತಿ ರೇಗಿಸ್ತಿದ್ದಾರೆ. ಇದೇನಪ್ಪ ಐಟಮ್ ಇಲ್ಲ ಅಂತವ್ರಲ್ಲ ಅಂತ ನನಗೆ ಶಾಕ್ ಆಗೋಯ್ತು ಇಷ್ಟೊಂದು ತಗೊಂಡು. ಏನಪ್ಪ ಅಂದರೆ ಅಕ್ಕಿ ಒಂದು ಎಕ್ಸ್ಟ್ರಾ ತಗೋತಿರೋದು ಅಷ್ಟೇ. ಅದು ಅಕ್ಕಿ ಏನಂದರೆ ನಾವು ಇದಕ್ಕೆ ಏನಪ್ಪ ಏನು ಮಾಡ್ತೀವಿ, ಏನಾದರೂ ಬಿರಿಯಾನಿ ಮಾಡಿದಾಗ, ಗೀ ರೈಸ್ ಮಾಡಿದಾಗ, ಹಾಗೆ ವೆಜಿಟೇಬಲ್ ಪಲಾವ್ ಮಾಡಿದಾಗ ಇದಕ್ಕೆ ಮಾಮೂಲಿ ಸಣ್ಣಕ್ಕೆ ಬೇಕಂತ ಬುಲೆಟ್ ರೈಸ್ ತೊಗೊಂಡ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಇದೆಲ್ಲ ಗ್ರೋಸರಿನೇ. ಐ ಮೀನ್ ರೈಸ್ ನಾರ್ಮಲ್ ರೈಸ್ ಮಾಡುವಾಗೆಲ್ಲ ಅದನ್ನು ಯೂಸ್ ಮಾಡಲ್ಲ ನಾವು. ಸೊ ಗದ್ದೆಕ್ಕಿನೇ ಸಣ್ಣಕ್ಕೆ ಥರ ಇದೆ. ಬಟ್ ಅದಕ್ಕೆಲ್ಲ ಹಾಕಿದ್ರೆ ಗೀ ರೈಸ್ಗೆಲ್ಲ ಚೆನ್ನಾಗಿರಲ್ಲ. ಇದು ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತಲ್ವಾ. ಸೊ ಅದಕ್ಕೆ ತೊಗೊಂಡ್ವಿ. ನನ್ನ ಹಸ್ಬೆಂಡ್ಗೆ ಪಾಪ ಮನೇಲಿ ಒಂದೇ ಒಂದು ಶೀಟ್ ತೋರಿಸ್ದೆ. ಅದಾದಮೇಲೆ ಮತ್ತೆ ಇಲ್ಲಿಗೆ ಬಂದಮೇಲೆ ನೆನ್ಪಿಸ್ಕೊಂಡೆ ಅಂತ ಅಷ್ಟು ಹೇಳಿದೆ. ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಗ್ರೋಸರಿ ಶಾಪಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ರಿಲಯನ್ಸಲ್ಲಿ ಏನಕ್ಕೆ ಹೋಗಿಲ್ಲ ಅಂತಲೂ ಹೇಳಿರ್ತೀನಿ ಆಲ್ರೆಡಿ ನಾನು ನಿಮಗೆ ಅಲ್ಲಿಗೆ ಅಲ್ವಾ ಚಿನ್ನು? ಓಕೆ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ನೋಡಿ ನನಗೆ ಹೇಳಿಲ್ಲ ಏನಿಲ್ಲ, ಈ ಅವತಾರದಲ್ಲಿ ಇದ್ದೀನಿ. ಜಸ್ಟ್ ನಾನು ಮಾರ್ಕೆಟ್ಗೆ ಹೋಗಿದ್ದು ಬರೋಣ ಅಂತ ಆಯಿಲ್ ಹಾಕ್ಕೊಂಡು ಸಿಂಪಲಾಗಿ ಒಂದು ಕುರ್ತಾ ಹಾಕೊಂಡು ಬಂದಿದ್ದೆ. ಅವ್ರು ಇವಾಗ KFCಗೆ ಹೋಗೋಣ ಅಂತ ಹೇಳಿದ್ರು. ಸೊ ಚಿನ್ನ ಸೊ ನಾನು ಬೇಡ ಅಂತ, ಈ ಡ್ರೆಸ್ಸಲ್ಲಿ ನಾನು ಬರೋಲ್ಲ ಅಂತ. ಬಟ್ ಇರಲಿ ಬಾ ಅಂತ ಕರ್ಕೊಂಡು ಹೋಗ್ತಾವ್ರೆ. ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಮಾಡಲ್ಲಿ ಲಿಫ್ಟ್ ಯೂಸ್ ಮಾಡ್ದಂತೆ ಸ್ಟೆಪ್ಸಲ್ಲಿ ಹೋಗ್ತವ್ರೆ. ನಾನು ಹತ್ತಿಸ್ಕೊಂಡು ಪಾಪ ಡಯಟಲ್ಲಿ ಅವ್ರೆ ಅಲ್ವಾ ಚಿನ್ನ? ಡಯಟಲ್ಲಿರೋರು KFCಗೆ ಹೋಗ್ತಾರೆ. ಅಯ್ಯೋ ಕೆಳಗಡೆಯಿಂದ ಹತ್ಕೊಂಡು ಬಂದೆ, ನಂಗಂತೂ ಸುಸ್ತಾಗೋಯ್ತು. ಇಲ್ಲೇನೆ ಆಲ್ ಇನ್ ಒನ್ನಲ್ಲಿ ಟೂ ಪೀಸ್ ಬೋನ್ಲೆಸ್ಸು, 2 ಪೀಸ್ ವಿಂಗ್ಸು, 3 ಪೀಸ್ ಹಾಟ್ ಆ್ಯಂಡ್ ಕ್ರಿಸ್ಪಿ ಬರುತ್ತೆ, 2 ಪೆಪ್ಸಿ ಬರುತ್ತೆ. 2 ಪೆಪ್ಸಿ ಬರುತ್ತಾ? ಇದು ತಗೊಳ್ಳೋಣ ಆಲ್ ಇನ್ ಒನ್ನು? ಹಾಂ ಅದೇ ಕೊಡಿ. ನೆಕ್ಸ್ಟ್ ಅಷ್ಟು ಮೈಲಿ ಸಿಂಗಲ್ ಬೇಕಾ ಡಬಲ್ ಬೇಕಾ ಮ್ಯಾಮ್? ಚಿಕನ್ ಟಿಕ್ ಮಾಡೋಕ್ಕೆ ಸಾಸ್ ಅದು ಸಪ್ರೇಟ್ ತೊಗೋಬೇಕಲ್ವಾ? ಪಾಪ್ಕಾರ್ನ್ ಪಾಪ್ಕಾರ್ನಿಗೆ ಫ್ರೆಂಚ್ ಫ್ರೈಸ್ ವಿತ್ ಫ್ರೆಂಚ್ ಫ್ರೈಸಾ ಕೊಡಿ. ಅದು ಮೈನೀಸ್ 2 ಟಿಪ್ ಕೊಡಿ. ನೆಕ್ಸ್ಟ್ ಅಷ್ಟೇ ಫ್ರೆಂಡ್ಸ್. ಅವತ್ತು ಸಂಡೇ ಆಗಿರೋದ್ರಿಂದ ಸೊ ತುಂಬ ಕ್ರೌಡ್ ಕೂಡ ಇದ್ದರು. ಬಟ್ ನಿಜವಾಗ್ಲೂ ನನಗೆ ಎಷ್ಟು ಶೈ ಅನ್ನಿಸ್ತಾ ಇತ್ತಂದರೆ, ಈಗಲೂ ಕೂಡ ನಾನು ನಗಾಡ್ತಾ ಇದ್ದೀನಿ. ನಾನು ವೇಷ ನೋಡಿಕೊಂಡು ಎಡಿಟ್ ಮಾಡುವಾಗ ಈ ರೀತಿ ನನ್ನ ಕರ್ಕೊಂಡು ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮನೇಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ತುಂಬ ದಿನ ಆಗಿತ್ತು KFCಗೆ ಹೋಗಿ ಇಬ್ಬರೂ ಕೂಡ. ಸೊ ಇವತ್ತು KFCಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಅವರು ನಾನೇ ಬೇಕು ಅಂತ ನಿನಗೆ ಹೇಳಿಲ್ಲ, ಹಂಗೆ ಕರ್ಕೊಂಡು ಬರೋಣ ಸರ್ಪ್ರೈಸಾಗಿ, ಇರಲಿ ನೀನು ಹಿಂಗೆ ಬರಲಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನು ಯಪ್ಪ ಅಷ್ಟೊಂದು ಬೈಕೊಂಡಿದ್ದೀನಿ ಅವತ್ತು ಅವ್ರಿಗೆ. ಹಾಗೆಯೇ ನಾವಿಬ್ಬರು ರೀತಿ ಐ ಮೀನ್ ಈಗಂತೂ ಫುಲ್ಲು ನಾನೀಗ ಝೊಮೊಟೊ ಸ್ವಿಗ್ಗಿ ಈ ಥರ ತರಿಸ್ಕೊಂಡು ನಾನು ಅಥವಾ ಟೇಕ್ ಅವೇನಾದರೂ ಮಾಡ್ಕೊಂಡು ತೊಗೊಂಡೋಗ್ತೀವಿ ಹೊರತು ಇಲ್ಲಿ ಬಂದು ತಿನ್ನೋಲ್ಲ. ಬಟ್ ಐ ಮೀನ್ ಇದೆಲ್ಲ ತಿನ್ನೋದಂತೂ ಬಿಟ್ಟಿಲ್ಲ. ಬಟ್ ಈ ರೀತಿ ಬಂದು ಟೈಮೆಲ್ಲ ಸ್ಪೆಂಡ್ ಮಾಡಿ ತಿಂದು ತುಂಬ ದಿನ ಆಗಿತ್ತು ಅಂತ ಹೇಳ್ಬೋದು. ಸೊ ಅದಕ್ಕೆ ಅವರು ಸೊ ಮನೇಲಿ ಯಾವಾಗಲೂ ಬುಕ್ ಮಾಡಿ ತರಿಸ್ಕೊಂಡು ತಿನ್ನೋದು ಇದ್ದಿದ್ದೇನೆ ಅಂತ ಹೇಳ್ಬಿಟ್ಟು ಅಲ್ಲೂ ಕರ್ಕೊಂಡು ಹೋಗಿದ್ರಿ ಇವತ್ತು. ಹಾಗೆಯೇ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಸೊ ಇವಾಗ ಮನೆಗೆ ಹೊರಟಿವಿ. ನೋಡ್ತಾ ಇರ್ಬೋದು ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ವೆದರ್ ಒಂಥರ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇತ್ತವತ್ತು ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗಿ ಮಾರ್ನಿಂಗಿಂದ ಸೊ ತುಂಬ ಟಯರ್ಡ್ ಆಗಿದ್ದೆ ನಾನು ಕೂಡ. ಸೊ ನೆಕ್ಸ್ಟ್ ನಾನು ಮನೆಗೆ ಹೋಗಿ ಆ ಪ್ಲೇಸ್ಗೆ ಗ್ರಾಸರಿ ಎಲ್ಲ ಶಿಫ್ಟ್ ಮಾಡಿ ಹಾಗೆಯೇ ಬಿಸಿಯಾಗಿ ಎಗ್ ರೈಸ್ ಮಾಡಿ ಸೊ ಮುಗಿಸ್ದೆ ಅವತ್ತಿನ ಡೇನ ಅಂತ ಹೇಳ್ಬೋದು. ನಾನು ಎಗ್ ರೈಸ್ ಮಾಡುವಾಗ ರೆಸಿಪಿನ ಶೂಟ್ ಮಾಡ್ಕೋಬೇಕಿತ್ತು. ನಿಜವಾಗ್ಲೂ ನಾನು ತಿನ್ನುವಾಗ ನೆನಪಿಸ್ಕೊಂಡೆ. ಅಯ್ಯೋ
ಶೂಟೇ ಮಾಡ್ಕೊಳ್ಳಿಲ್ವಲ್ಲ ಅಂತೇಳ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತುಬಿಟ್ಟೆ. ಯಾಕಂದರೆ ಅಷ್ಟೊಂದು ಕೆಲಸ ಇತ್ತಲ್ವ ನನಗೆ, ಆ ಬ್ಯುಸಿಲಿ ನನಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಅಷ್ಟೇ. ಸೊ ಇವತ್ತಿನ ನನ್ನ ಸಂಡೇ ಎಷ್ಟು ಲೇಝಿ ಡೇ ಆಗಿರಬೇಕಿತ್ತು ಇವತ್ತು, ಏನೂ ಕೆಲಸ ಇಲ್ಲದಂತೆ. ಬಟ್ ತುಂಬ ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಟಿ ವಿ ಯೂನಿಟ್ ಹತ್ರ ಎಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಗ್ರೋಸರಿ ಪ್ಯಾಕ್ ಎಲ್ಲ ಜಾಗಕ್ಕೆ ಸೇರಿಸಿ ಅಡುಗೆ ಮಾಡಿ ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ಡೇ. ನಿಮಗೂ ಕೂಡ ಇಷ್ಟ ಆಯಿತು ನನ್ನ ಬ್ಲಾಗ್ ಅಂತ ತಿಳ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಪ್ಲೀಸ್ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಬಾಯ್, ಟೇಕ್ ಕೇರ್.